ಈ ಸಂಸ್ಥೆಯಲ್ಲಿ ಕೋಚಿಂಗ್ ತಗೊಂಡು ಸಾವಿರಾರು ಮೆಡಿಕಲ್ ಸೀಟ್ಸ್ ನ ತಗೊಂಡಿದ್ದಾರೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ಸ್ ನ ತಗೊಂಡಿದ್ದಾರೆ. ಇಲ್ಲಿನ ಕೋಚಿಂಗ್ ವ್ಯವಸ್ಥೆ ನೋಡಿ ಬೇರೆ ಬೇರೆ ರಾಜ್ಯದಿಂದ ಬಂದು ಕೂಡ ಸ್ಟೂಡೆಂಟ್ಸ್ ಇಲ್ಲೇ ಕೋಚಿಂಗ್ ತಗೊಂತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಹೈಲಿ ಸ್ಕಿಲ್ಡ್ ನುರಿತ ಅಧ್ಯಾಪಕರನ್ನ ಕರೆಸಿ ನಿಮಗೆ ಕೋಚಿಂಗ್ ನ ಕೊಡ್ತಾರೆ. ನೀಟ್ ಆಗಿರ್ಲಿ, CAT ಆಗಿರ್ಲಿ, ನೀವು ಕಾನ್ಫಿಡೆನ್ಸ್ ಆಗಿ ಕ್ರಾಕ್ ಮಾಡುವಷ್ಟು ಟ್ರೈನಿಂಗ್ ನ ಇಲ್ಲಿ ಕೊಡ್ತಾರೆ. 8 ಪ್ರಾಕ್ಟೀಸ್ ಸೆಷನ್ ನಾವು ಮಾಡ್ತೀವಿ. ಈ ಪ್ರಾಕ್ಟೀಸ್ ಸೆಷನ್ ಹೇಗಿರುತ್ತೆ ಅಂದ್ರೆ, ಬೆಳಿಗ್ಗೆ ಪಾಠ ಮಾಡಿರೋದ್ರಲ್ಲಿ ಡೌಟ್ ಇದ್ರೆ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಾಟ್ನಿ, ಝುವಾಲಜಿ, ಮ್ಯಾಥಮೆಟಿಕ್ಸ್, ಯಾವುದೇ ಡೌಟ್ ಇದ್ರೂ ಕೂಡ ಕ್ಲಾರಿಫಿಕೇಶನ್ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಆ ಬೆಳಿಗ್ಗೆ ಪಾಠ ಮಾಡಿರೋ ಒಂದು ಫ್ಯಾಕಲ್ಟೀಸ್ ಇದ್ದು ಈ 5 to 8 ಪ್ರಾಕ್ಟೀಸ್ ಸೆಷನ್ ನಲ್ಲಿ ಅವರು ಭಾಗವಹಿಸಿ ಕ್ಲಿಯರ್ ಆಗಿ ಅವರ ಮೈಂಡ್ ಅಲ್ಲಿ ಏನ್ ಡೌಟ್ ಇದೆಯೋ ಕ್ಲಾರಿಫೈ ಮಾಡ್ಕೊಡ್ತಾರೆ. ಎಲ್ಲೋ ಬೇಕು ಪ್ರಾಪರ್ ಕೋಚಿಂಗ್ ಅಂತ ಗೊತ್ತಿಲ್ವಾ? ಹಳ್ಳಿಯಿಂದ ಬರಬೇಕು, ತಾಲೂಕಿಂದ ಬರಬೇಕು, ಜಿಲ್ಲೆಯಿಂದ ಬರಬೇಕು, ಬೇರೆ ರಾಜ್ಯದಿಂದ ಬರಬೇಕು, ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಹೇಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹಾಗಾದ್ರೆ ಎಕ್ಸೆಲ್ ಅಕಾಡೆಮಿಗೆ 30 ರಿಂದ 45 ದಿನದ ಒಳಗಡೆನೆ ನಿಮಗೆ ನೀಟು CET ಹೇಗೆ ಪಾಸ್ ಆಗ್ಬೇಕು ಅಂತ ಕೋಚಿಂಗ್ ಕೊಡ್ತಾರೆ. ನಿಮ್ಗಳಿಗೆಲ್ಲರಿಗೂ ಕೂಡ ಎಕ್ಸೆಲ್ ಅಕಾಡೆಮಿಕ್ಸ್ ಕ್ರಾಶ್ ಕೋರ್ಸ್ ಅಂತೇಳಿ ಆರಂಭ ಮಾಡ್ತಾ ಇದೆ. 30 to 45 ಡೇಸ್ ಒಳಗಡೆನೆ ನೀಟು CET ನ ನೀವು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕೋಚಿಂಗ್ ನ ಕೊಡ್ತಾರೆ. ಈ ದಿನನೂ ಆ ಚಾಪ್ಟರ್ ಅಲ್ಲಿ ನೀಟ್ಗೆ ಏನ್ ಕ್ವಶನ್ ಬರುತ್ತೆ, CETಗೆ ಏನು ಕ್ವಶನ್ ಬರುತ್ತೆ ಅದನ್ನೇ ಹೇಳ್ಕೊಟ್ಟಾಗ ಆ ಕಡಿಮೆ ಅವಧಿಲಿ ಮಕ್ಕಳು ಸಕ್ಸಸ್ ಆಗೋಕ್ಕೆ ಒಂದು ಕಾರಣ, ತುಂಬಾ ಸಕ್ಸಸ್ ಆಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಬರೀ 30 to 45 ಡೇಸ್ 30 ರಿಂದ 45 ದಿನದ ಒಳಗಡೆನೆ ನಿಮಗೆ ನೀಟು CET ಎರಡಕ್ಕೂ ಕೋಚಿಂಗ್ ಕೊಡ್ತಾರೆ. ಇಲ್ಲಿ ತುಂಬಾ ಜನ ಮೆರಿಟ್ ಸ್ಟೂಡೆಂಟ್ಸ್ ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಕನ್ಸೆಷನ್ ಇರುತ್ತೆ, ಜೊತೆಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಇರುತ್ತೆ. ನೀವು PUC ಸೈನ್ಸ್ ನ ಓದ್ತಾ ಇದ್ದೀರಾ ಅಥವಾ ಮುಗಿಸಿದ್ದೀರಾ, ನೀಟು CET ನ ಕ್ರಾಕ್ ಮಾಡಬೇಕಾ? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಮೆರಿಟೋರಿಯಸ್ ಮಕ್ಕಳಿಗೆ ಮತ್ತು ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ, ಆ ಥರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ. ಅಂದರೆ ಫೀಸಸಲ್ಲಿ ರಿಯಾಯಿತಿ ಕೊಡ್ತೀವಿ. ಆ ಮಕ್ಕಳಿಗೆ ಖಂಡಿತ ನಮ್ಮ ಸಂಸ್ಥೆ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಸರ್. ಕ್ರ್ಯಾಶ್ ಕೋರ್ಸು March 17 ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮ್ ಆಗಿದ ನೆಕ್ಸ್ಟ್ ಡೇನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ PUC ಸೈನ್ಸ್ನ ಓದ್ತಾ ಇದ್ದೀರೋ, PUC ಸೈನ್ಸ್ನ ಮುಗಿಸಿದಿರೋ, ಸೊ ತಾವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನೀಟು ಮತ್ತು CETಲಿ ರ್ಯಾಂಕ್ ತಗೋಬೇಕು ಅಂತೇಳಿ. ಅಂಥವ್ರಿಗೋಸ್ಕರನೇ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಂತಹ, ಸಾವಿರಾರು ಇಂಜಿನಿಯರ್ ಸೀಟ್ಗಳನ್ನ ಕೊಟ್ಟಂತಹ ಏಕೈಕ ಖನಿಜ ಅಂದರೆ ಅದೇನೇ ಎಕ್ಸೆಲ್ ಅಕಾಡೆಮಿ. ಹೌದು, ಇದು ಸಾವಿರಾರು ರ್ಯಾಂಕ್ ಸ್ಟೂಡೆಂಟ್ಸ್ಗಳನ್ನ ಹೊಂದಿರತಕ್ಕಂಥ ಒಂದು ಕಣಜ ಅಂತಲೇ ಹೇಳ್ಬೋದು. ಅದೇ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್. ಹೌದು, ನಾವಿವಾಗ ಬಂದಿರತಕ್ಕಂಥದ್ದು ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಎಕ್ಸೆಲ್ ಅಕಾಡೆಮಿಕ್ಸ್ಗೆ. ಇಲ್ಲಿ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ಮತ್ತು ಮೆರಿಟ್ ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಫೀಸ್ ಇರುತ್ತೆ, ಸ್ಕಾಲರ್ಶಿಪ್ ಇರುತ್ತೆ, ಎಲ್ಲ ರೀತಿ ವ್ಯವಸ್ಥೆನೂ ಇರುತ್ತೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಹೈಲಿ ಸ್ಕಿಲ್ಡ್ ಟೀಚರ್ಸ್ನ ಕರೆಸಿ ನಿಮಗೆ ಕೋಚಿಂಗ್ನ ಕೊಡ್ತಾರೆ. ನಿಮ್ಗಳಿಗೆಲ್ಲರಿಗೂ ಕೂಡ ಎಕ್ಸೆಲ್ ಅಕಾಡೆಮಿಕ್ಸು ಕ್ರ್ಯಾಶ್ ಕೋರ್ಸ್ ಅಂತೇಳಿ ಆರಂಭ ಮಾಡ್ತಾ ಇದೆ. 30 to 45 ಡೇಸ್ ಒಳಗಡೆನೆ ನೀಟು CETನ ನೀವು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕೋಚಿಂಗ್ನ ಕೊಡ್ತಾರೆ. ಸೊ ನೀವು ಕೂಡ ಸಕ್ಸಸ್ ಆಗಬಹುದು. ಬನ್ನಿ ಒಳಗಡೆ ಹೋಗೋಣ. ಎಕ್ಸೆಲ್ ಅಕಾಡೆಮಿಕ್ಸ್ನ ವೈಸ್ ಪ್ರೆಸಿಡೆಂಟ್ ಆದಂತಹ ಶಿವಕುಮಾರ್ ಸರ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ. ಬನ್ನಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಕುಮಾರ್, ವೈಸ್ ಪ್ರೆಸಿಡೆಂಟ್ ಎಕ್ಸೆಲ್ ಅಕಾಡೆಮಿಕ್ಸ್. ಯಾರೆಲ್ಲ ಸೈನ್ಸ್ ಓದ್ತಾ ಇರೋ ಮಕ್ಕಳು, ಸೆಕೆಂಡ್ PUC ಎಕ್ಸಾಮ್ ಬರ್ತಾ ಇದೆ, ನೆಕ್ಸ್ಟು ಸೆಕೆಂಡ್ PUC ಆದಮೇಲೆ ನಾನು ನೀಟ್ನ ಕ್ರ್ಯಾಕ್ ಮಾಡಬೇಕು, CETನ ಕ್ರ್ಯಾಕ್ ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಕನಸನ್ನ ಓದ್ಕೊಂಡಿರ್ತೀರ. ಆ ಕನಸು ನನಸಾಗಬೇಕಾದ್ರೆ ಸರಿಯಾಗಿ ಪ್ರಾಕ್ಟೀಸ್ ಬೇಕು, ತರಬೇತಿ ಬೇಕು, ಅನುಭವ ಅದಕ್ಕೆ ಆಗಬೇಕಾಗತ್ತೆ. ಅದಕ್ಕೆಲ್ಲ ನಮ್ಮ ಸಂಸ್ಥೆ, ನಿಮಗೆ ಒಂದು ಗೊಂದಲ ಇರುತ್ತೆ ಏನಂತಂದರೆ ಯಾವ ಕಾನ್ಸೆಪ್ಟ್ ಓದಬೇಕಾಗತ್ತೆ, ಯಾವ ಚಾಪ್ಟರ್ಸ್ನ ಓದಬೇಕಾಗತ್ತೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಇರ್ಬೋದು, ಆ ಗೊಂದಲ ಇರ್ಬೋದು. ಅದಕ್ಕೆ ನಿವಾರಣೆ ಮಾಡೋಕ್ಕೋಸ್ಕರ, ನಿಮ್ಮ ಗೆಲುವನ್ನ, ನಿಮ್ಮ ಸಕ್ಸಸ್ನ ಮಾಡೋಕ್ಕೋಸ್ಕರ ಇರುವಂಥ ವೇದಿಕೆನೇ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್. ಅದಕ್ಕೆ ನಾವು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ವಿ. ಆ ಕ್ರ್ಯಾಶ್ ಕೋರ್ಸ್ಗೆ ಬಂದು ನೀವು ಜಾಯ್ನ್ ಆದರೆ ನಿಮಗೆ ಕಡಿಮೆ ಅವಧಿಯಲ್ಲಿ ಹೇಗೆಲ್ಲ ಗೆಲುವು ಆಗೋಕ್ಕೆ ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ನಾವು ಅದನ್ನು ಮಾಡಿಕೊಡ್ತೀವಿ, ಅದನ್ನು ನಾವು ನೆರವೇರಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಖುಷಿ ವಿಚಾರ ನೀವು ಇಷ್ಟೊತ್ತು ಎಲ್ಲ ಮಕ್ಕಳಿಗೂ ತಿಳಿಸ್ಕೊಟ್ಟಿದ್ದು. ಈಗ ಮೊದಲನೇ ಕ್ವಶನ್ ನನ್ನ ಮೈಂಡಲ್ಲಿ ಓಡೋದು ಅಷ್ಟೇ ಅಲ್ಲ, ಮಕ್ಕಳು ಮೈಂಡಲ್ಲೂ ಓಡ್ತಾ ಇರುತ್ತೆ. ಎಷ್ಟೋ ಹಳ್ಳಿ ಕಡೆಯಿಂದ ಬರ್ತಾ ಇರ್ತಾರೆ, ಡಿಸ್ಟಿಕ್ಕು, ತಾಲೂಕು, ಹೋಬಳಿ ಎಲ್ಲ ಕಡೆಯಿಂದನೂ ಬರ್ತಾರೆ. ಕ್ರಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದೀರಾ, ಅದರಲ್ಲೂ 30 to 45 ಡೇಸ್ ಅಂತ ಹೇಳ್ತಾ ಇದ್ದೀರಾ. ಅದೇ ಮೇನ್ ಕ್ವಶನ್, ಏನದು ಕ್ರಾಶ್ ಕೋರ್ಸ್ ಅಂದರೆ ಏನು, ಯಾರೆಲ್ಲ ಬರಬೇಕು, ಹೇಗೆ ಬರಬೇಕು, ಯಾವಾಗ ಬರಬೇಕು? ಈ ಕ್ರ್ಯಾಶ್ ಕೋರ್ಸ್ ಅನ್ನೋದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಯಾರೆಲ್ಲ ಸೆಕೆಂಡ್ PUC ಸೈನ್ಸ್ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ.
ಈ ಕ್ರ್ಯಾಶ್ ಕೋರ್ಸ್ನ ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ನೀಟ್ಗೆ 45 ಡೇಸ್ ಕೋರ್ಸ್ ಇರುತ್ತೆ ಅವ್ರಿಗೆ, ಮತ್ತು CET ಅವ್ರಿಗೆ 30 ಡೇಸ್ ಕೋರ್ಸ್ ಇರುತ್ತೆ ಸರ್. ಅಂದರೆ 30 ಡೇಸು ಮತ್ತು 45 ಡೇಸ್ 45 ಡೇಸು ಎರಡು ರೀತಿಲಿ ನೀವು ಇಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೀರಾ. ಹೌದು. ಸೊ ಆ ಕಡಿಮೆ ಅವಧಿಲಿ ಕೊಡ್ತಕ್ಕಂಥದ್ದಕ್ಕೆ ನೀವು ಕ್ರಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದೀರಾ, ಹೌದು ಅಲ್ವಾ ಸರ್? ಮತ್ತೆ ಎರಡನೇ ಕ್ವಶನ್ ನನಗೆ ನಿಮ್ಮನ್ನು ಕೇಳ್ತಕ್ಕಂಥದ್ದು, ಈ ಎಕ್ಸೆಲ್ ಅಕಾಡೆಮಿಕ್ ಕ್ರಾಶ್ ಕೋರ್ಸ್ನಲ್ಲಿ ಯಾವ್ಯಾವ ಕೋರ್ಸ್ಗೆ ಕೋಚಿಂಗ್ ಕೊಡ್ತಾ ಇದ್ದೀರಾ, ಮತ್ತೆ ಡ್ಯೂರೇಷನ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಕ್ರ್ಯಾಶ್ ಕೋರ್ಸ್ ಅನ್ನೋದು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ, ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ನೀಟ್ ಅವ್ರಿಗೆ 45 ಡೇಸ್ ಡ್ಯೂರೇಷನ್ ಬರುತ್ತೆ, ಮತ್ತು CET ಅವ್ರಿಗೆ 30 ಡೇಸ್ ಡ್ಯೂರೇಷನ್ ಬರುತ್ತೆ ಸರ್. ಮತ್ತೆ ಮೂರನೇ ಕ್ವಶನ್ ಕೇಳೋದಾದ್ರೆ ಸರ್, ಕೆಲವು ವಿದ್ಯಾರ್ಥಿಗಳು ನೀಟು ಮತ್ತು CET ಎರಡೂ ಎಕ್ಸಾಮ್ ಬರೀತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನೀವು ಯಾವ ರೀತಿ ಕ್ರಾಶ್ ಕೋರ್ಸ್ ಕೊಡೋಕ್ಕಾಗುತ್ತೆ? ಕೋಚಿಂಗ್ ಯಾವ ಥರ ಕೊಡ್ತೀರಾ ನೀವು ಅವ್ರಿಗೆ? ಇದು ಒಳ್ಳೆ ಕ್ವಶನ್ನೇ. ಯಾಕೆಂದರೆ ಕೆಲವೊಂದು ಮಕ್ಕಳಲ್ಲಿ ಗೊಂದಲ ಇರುತ್ತೆ. ಈಗ ನೀಟ್ ಎಕ್ಸಾಮಲ್ಲಿ ಏನಾದರೂ ಆಗಲಿಲ್ಲ ಅಂದರೆ CET ಎಲ್ಲಾದರೂ ನಾನು ಸಕ್ಸಸ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅಂಥ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ನೀಟ್ ಜೊತೆಗೆ, ನೀಟಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ, ಪ್ಲಸ್ ಮ್ಯಾಥಮೆಟಿಕ್ಸ್ನ ಅಡಿಷನಲ್ ಆಗಿ ಆ್ಯಡ್ ಮಾಡಿ ಕೊಟ್ಟಾಗ ಆ ಮಕ್ಕಳು ನೀಟ್ನು ಕ್ರ್ಯಾಕ್ ಮಾಡ್ಬೋದು, CETನೂ ಕ್ರ್ಯಾಕ್ ಮಾಡ್ಬೋದು. ಕೆಲವೊಂದು ವಿದ್ಯಾರ್ಥಿಗಳು ನೀಟಲ್ಲಿ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ CETಲಿ ಅವರು ಸಕ್ಸಸ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀಟ್ ಜೊತೆಗೆ ಮ್ಯಾಥಮೆಟಿಕ್ಸ್ನ ಆ್ಯಡ್ ಮಾಡಿ ಕೊಟ್ಟಾಗ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಸೇಫ್ ಝೋನಲ್ಲಿ ಇರ್ತಾರೆ ಸರ್. ಸೊ ಇಷ್ಟು ಈ ಕ್ವಶನ್ಗೆ ಆನ್ಸರ್ ಹೇಳ್ಬೋದು ಅಲ್ವಾ? ಸೊ ಕೇಳಿಸ್ಕೊತಾ ಇದ್ದೀರಲ್ವಾ? ಯಾವ್ಯಾವ ಥರ ಕ್ವಶನ್ ಕೇಳ್ತಾ ಇದ್ದೀರೋ ಅದೇ ಥರ ನೀವು ಅರ್ಥ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ನಿಮ್ಮ ಮೈಂಡಲ್ಲಿ ಓಡುತ್ತೋ ಅಥವಾ ನಮ್ಮ ಮನಸ್ಸಿಗೆ ಅನ್ಸುತ್ತೋ ಅದನ್ನು ಕೂಡ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಇಷ್ಟೆಲ್ಲ ಹೇಳಿದ್ರಿ, ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ನಲ್ಲಿ ಈ ಕೋಚಿಂಗ್ ಕೊಡ್ತಾ ಇದ್ದೀರಾ, ಆ ವ್ಯವಸ್ಥೆ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಖಂಡಿತ ಸರ್. ಕ್ರ್ಯಾಶ್ ಕೋರ್ಸ್ ಅಂತ ಬಂದರೆ ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಮಕ್ಕಳಿಗೆ. ಪ್ರತಿಯೊಂದು ಸಬ್ಜೆಕ್ಟು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಪ್ರತಿ ಸಬ್ಜೆಕ್ಟು ಕೂಡ ಅವ್ರಿಗೆ 1.5 ಅವರ್ ಟೀಚಿಂಗ್ ಮಾಡ್ತೀವಿ ನಾವು. ಟೀಚಿಂಗ್ ಆದಮೇಲೆ ಡೈಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಪ್ರತಿದಿನ ಡೈಲಿ ಟೆಸ್ಟ್ ಇರುತ್ತೆ. ಈಗ ಎಸ್ಟರ್ಡೇ ಏನು ಪಾಠ ಆಗಿದೆ, ಆ ಪಾಠದ ಬಗ್ಗೆ ಏನೆಲ್ಲ ನೀಟ್ ಕ್ವಶನ್ ಬರ್ಬೋದು, CET ಕ್ವಶನ್ ಬರ್ಬೋದು, ಅದು ನೆಕ್ಸ್ಟ್ ಡೇಗೆ ನಾವು ಟೆಸ್ಟ್ನ ಕೊಡ್ತೀವಿ. ಆಗ ಮಕ್ಕಳು ಏನಾಗುತ್ತೆ, ಆ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಪ್ರತಿ ಚಾಪ್ಟರ್ಲು ಕೂಡ ರೆಡಿ ಆಗಿ ಅವರು ಪ್ರತಿದಿನವೂ ಕೂಡ ಹ್ಯಾಪಿಯಾಗಿ ಅವರು ಆ ಒಂದು ಪ್ರಾಕ್ಟೀಸ್ನ ಮಾಡ್ಕೊತಾ ಹೋಗ್ತಾರೆ. ಇದು ನಮ್ಮ ಕೋಚಿಂಗ್ ವ್ಯವಸ್ಥೆ ಆಗಿರುತ್ತೆ ಸರ್. ಅಂದರೆ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಬೇಡ ಅಂತ ಹೇಳ್ತೀರಾ ಹೇಳೋ ಪ್ರಕಾರ. ಮತ್ತೆ ಇನ್ನೊಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇರತ್ತೆ ಸರ್, ಈ ಕೋಚಿಂಗ್ ಸೆಂಟರ್ಗಳು ಒಂದಲ್ಲ ಎರಡಲ್ಲ ಸಾವಿರಾರು ಕೋಚಿಂಗ್ ಸೆಂಟರ್ಗಳಿದಾವೆ, ಬರೀ ಬೆಂಗಳೂರಲ್ಲ, ಆಲ್ ಓವರ್ ಇಂಡಿಯಾ ಲೆವೆಲ್ ಅಲ್ಲಿ ಇದಾವೆ. ಸೊ ನಾನ್ ಕೇಳೋದು, ಎಕ್ಸೆಲ್ ಅಕಾಡೆಮಿಕ್ಸ್ ಕೂಡ ಒಂದು ಕೋಚಿಂಗ್ ಸೆಂಟರ್, ಇದಕ್ಕೂ ಮತ್ತೆ ಬೇರೆಯವ್ರಿಗೂ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದಾ? ಖಂಡಿತ. ಈಗ ಎಕ್ಸೆಲ್ ಅಕಾಡೆಮಿಕ್ಸ್ ಅಂತ ಬಂದರೆ ನೀವು ನೋಡ್ಬೋದು, 15 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ 15 ವರ್ಷದಿಂದ ನಾವು ನೀಟ್ CET ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಈ 15 ವರ್ಷದಲ್ಲಿ ಅಂದರೆ 1.5 ದಶಕದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಹಾಗೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸು. ನಾವು ಪ್ರತಿ ಒಂದು ಮಕ್ಕಳಿಗೂ ನಾವು ಕೋಚಿಂಗ್ ಕೊಡಿಸ್ಬೇಕಾದ್ರೆ ಫಸ್ಟು ನಮ್ಮ ಫ್ಯಾಕಲ್ಟೀಸು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ನ ಕೊಟ್ಟು ಟೀಚ್ ಮಾಡಿಸ್ತೀವಿ. ಈಗ ಬೇರೆ ರಾಜ್ಯದಿಂದ ಆಂಧ್ರ, ತೆಲಂಗಾಣ, ರಾಜಸ್ಥಾನ ಈ ಕಡೆ ಎಲ್ಲ ಕರೆಸಿ ನಾವು ಮಕ್ಕಳನ್ನ ಒಂದು ಫುಲ್ ಟೈಮ್ ಫ್ಯಾಕಲ್ಟಿಯಾಗಿ ಇಟ್ಟು ಅವ್ರನ್ನ ನಾವು ಕೋಚಿಂಗ್ ಕೊಡಿಸ್ತಾ ಬರ್ತಾ ಇದ್ದೀವಿ. ಇದು ಮೇಜರ್ ಸಕ್ಸಸ್ನ ಕೊಡ್ತಾ ಇರೋದಕ್ಕೆ ನಮ್ಮ ಒಂದು ಸಕ್ಸಸ್ ಸೀಕ್ರೆಟ್ ಆಗಿರುತ್ತೆ. ಇದ್ರ ಜೊತೆಗೆ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗುವಷ್ಟು ಮಟ್ಟದಲ್ಲಿ ನಾವು ಕಾನ್ಸೆಪ್ಟ್ನ ರೆಡಿ ಮಾಡಿ, ಮತ್ತು ನೀಟ್ CETಗೆ ಚಾಪ್ಟರ್ಸ್ನ ನಾವು ಪಕ್ಕ ರೆಡಿ ಮಾಡಿ ಮಕ್ಕಳಿಗೆ ಓದಿಸ್ಕೊಂಡು ಮತ್ತು ಇಷ್ಟು ಸಕ್ಸಸ್ನ ನಾವು ತೊಗೊಂಬರೋದಕ್ಕೆ ಈ ನಮ್ಮ ಒಂದು ಸಂಸ್ಥೆ ಈ ಒಂದು ಪ್ರತಿ ಒಂದು ವರ್ಷದಲ್ಲೂ ಕೂಡ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಸೂಪರ್. ಬೇರೆ ಬೇರೆ ರಾಜ್ಯದಿಂದ ಕೂಡ ಕರೆಸ್ತಾ ಇದ್ದೀರಾ, ಬೇರೆ ರಾಜ್ಯದಿಂದ ಕೂಡ ಮಕ್ಕಳು ಬರ್ತಾ ಇದ್ದಾರೆ, ಅದೊಂದು ಖುಷಿ ವಿಚಾರ. ಹಾಗೆ ನೆಕ್ಸ್ಟ್ ವ್ಯವಸ್ಥೆ ಏನಪ್ಪ ಅಂದರೆ ನಾನು ಕೇಳ್ತಕ್ಕಂಥದ್ದು, ಸೊ ಹಳ್ಳಿಯಿಂದ ಬರ್ತಾರೆ, ಕುಗ್ರಾಮದಿಂದ ಬರ್ತಾರೆ, ಜಿಲ್ಲೆಯಿಂದ ಬರ್ತಾರೆ ಅಂತ ನಾನು ಆಗಲೇ ಕೇಳಿದೆ. ಆಯಾ ರೀತಿ ಮಕ್ಕಳಿಗೆ ಇಲ್ಲಿ ಉಳ್ಕೊಳಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತಾ, ಮತ್ತೆ ಇದ್ರೂ ಕೂಡ ಊಟದ ವ್ಯವಸ್ಥೆ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಈಗ ಬೇರೆ ರಾಜ್ಯದಿಂದ ಬಂದರೆ ಮಕ್ಕಳು, ಬೇರೆ ಡಿಸ್ಟಿಕ್ಕಿಂದ ಬಂದರೆ ಮಕ್ಕಳಿಗೆ ಉಳ್ಕೊಳ್ಳೋಕ್ಕೆ ನಾವು ಹಾಸ್ಟೆಲ್ ವ್ಯವಸ್ಥೆ ಮಾಡಿರ್ತೀವಿ. ಆ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ಮಕ್ಕಳಿಗೆ. ಮಕ್ಕಳು ಇವಾಗ ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದರೆ ಕೋಚಿಂಗ್ ಒಂದು ಕಡೆ, ಹಾಸ್ಟೆಲ್ ಒಂದು ಕಡೆ, ಆ ಥರ ಇರೋದಿಲ್ಲ ನಮ್ಮಲ್ಲಿ. ನಮ್ಮ ಸಿಸ್ಟಮ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಕ್ಯಾಂಪಸ್ ಒಳಗಡೆ ಟಾಪ್ ಫ್ಲೋರಲ್ಲಿ ಕ್ಲಾಸಸ್ ನಡೀತಾ ಇದ್ದಾರೆ, ರಿಮೈನಿಂಗ್ ಫ್ಲೋರಲ್ಲಿ ಹಾಸ್ಟೆಲ್ ಇರುತ್ತೆ. ಈ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಬಂದಾಗ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮತ್ತು ಮಧ್ಯಾಹ್ನ ಅವ್ರಿಗೆ ಊಟ, ಮತ್ತು ಈವ್ನಿಂಗು ಸ್ನ್ಯಾಕ್ಸು, ರಾತ್ರಿ ಊಟ, ಈ ಥರ ವ್ಯವಸ್ಥೆ ನಾವು ಮಾಡಿರ್ತೀವಿ.
ಸರ್ ಮತ್ತೆ ನೆಕ್ಸ್ಟ್ ಪ್ರಶ್ನೆ ನಾನು ಕೇಳೋದಾದ್ರೆ ಸರ್, ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಅಲ್ಲಿ ಟ್ರೈನಿಂಗ್ ಕೊಡ್ತೀರಾ, ಎಲ್ಲ ಮಾಡ್ತೀರಾ. ಈಗ ಹಾಸ್ಟೆಲ್ಗೆ ಹೋದ ತಕ್ಷಣ ಅವ್ರು ಫ್ರೀ ಆಗಿದ್ಬಿಡದ, ಅಲ್ಲೇನಾದ್ರೂ ಟ್ರೈನಿಂಗು ಅದು ಇದು ಏನಾದರೂ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇರುತ್ತಾ ಸ್ಟಡಿ ಬಗ್ಗೆ? ಒಳ್ಳೆ ಪ್ರಶ್ನೆ ಸರ್. ಈಗ ಹಾಸ್ಟೆಲ್ಲಿರೋ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗೋ ಥರ ನಾವು ವ್ಯವಸ್ಥೆ ಮಾಡಿರ್ತೀವಿ. ಹೇಗೆಂದರೆ ಹಾಸ್ಟೆಲ್ ಬೆಳಗ್ಗೆ ನಾನು 8 ಗಂಟೆಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ 4:30ವರೆಗೂ ಕ್ಲಾಸಸ್ ನಡೀತೈತೆ. ಆ 4:30 ಆದಮೇಲೆ ಹಾಫ್ ಆನ್ ಅವರ್ ಸ್ನ್ಯಾಕ್ಸ್ ಬ್ರೇಕ್ನ ಕೊಡ್ತೀವಿ. ಸ್ನ್ಯಾಕ್ಸ್ ಬ್ರೇಕ್ ಮುಗಿದ ತಕ್ಷಣವೇ ಮಕ್ಕಳಿಗೆ 5ರಿಂದ 8 ಪ್ರಾಕ್ಟೀಸ್ ಸೆಷನ್ನ ನಾವು ಮಾಡ್ತೀವಿ. ಈ ಪ್ರಾಕ್ಟೀಸ್ ಸೆಷನ್ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಪಾಠ ಮಾಡಿರೋದ್ರಲ್ಲಿ ಡೌಟ್ ಇದ್ದರೆ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಾಟ್ನಿ, ಝುವಾಲಜಿ, ಮ್ಯಾಥಮೆಟಿಕ್ಸ್, ಯಾವುದೇ ಡೌಟ್ ಇದ್ರೂ ಕೂಡ ಕ್ಲಾರಿಫಿಕೇಷನ್ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಆ ಬೆಳಗ್ಗೆ ಪಾಠ ಮಾಡಿರೋ ಒಂದು ಫ್ಯಾಕಲ್ಟೀಸೇ ಇದ್ದು ಈ 5 to 8 ಪ್ರಾಕ್ಟೀಸ್ ಸೆಷನ್ನಲ್ಲಿ ಅವರು ಭಾಗವಹಿಸಿ ಕ್ಲಿಯರಾಗಿ ಅವರ ಮೈಂಡಲ್ಲಿ ಏನು ಡೌಟ್ ಇದೆಯೋ ಕ್ಲಾರಿಫೈ ಮಾಡಿಕೊಡ್ತಾರೆ. ಇದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಬೇಕೇ ಬೇಕಾಗುತ್ತೆ. ಅದಕ್ಕೆ ಈ ಹಾಸ್ಟೆಲಿರೋ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಮೇಜರಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದಾದಮೇಲೂ ಕೂಡ 8 ಗಂಟೆ ಮೇಲೆ ಒಂದು ಊಟ ವ್ಯವಸ್ಥೆ ಮುಗಿಸಿ ಅವ್ರ ಊಟದ ವ್ಯವಸ್ಥೆ ಆದಮೇಲೂ ಕೂಡ ಸೆಲ್ಫ್ ಸ್ಟಡಿ ಮಾಡಿಸ್ತೀವಿ. ಅಂದರೆ ವೈಯಕ್ತಿಕವಾಗಿ ಕುತ್ಕೊಂಡು ಓದಿಸ್ತೀವಿ. ಆ ಟೈಮಲ್ಲೂ ಅವರು ಜೇಲ್ಸ್ ಇರ್ತಾರೆ ಮತ್ತು ಜೂನಿಯರ್ ಲೆಕ್ಚರ್ಸ್ ಇರ್ತಾರೆ. ಆ ಜೂನಿಯರ್ ಲೆಕ್ಚರ್ಸು ಆ ಟೈಮಲ್ಲಿ ಅವ್ರಿಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಅವರು ಮತ್ತೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಇಷ್ಟು ಡೇ ಪೂರ್ಣವಾಗಿ ಅವ್ರನ್ನ ಜೊತೆ ಇದ್ದು ಅವರ ಡೌಟ್ ಕ್ಲಾರಿಫಿಕೇಷನ್ನು ಅವ್ರಿಗೆ ಧೈರ್ಯ ತುಂಬೋದ್ರಲ್ಲಿ ನಮ್ಮ ಸಂಸ್ಥೆ ಯಾವಾಗಲೂ ಅವ್ರ ಜೊತೆ ಇರುತ್ತೆ ಸರ್, 24/7. ಸೊ ಒಟ್ನಲ್ಲಿ ನೀವು ಹೇಳಿದ ಖುಷಿ ಆಗ್ತಾ ಇರೋದೇನೆಂದರೆ, ಇಲ್ಲಿ ಸೇರಿಸ್ತಕ್ಕಂಥ ಪ್ರತಿಯೊಬ್ಬರು ಪೇರೆಂಟ್ಸು ತಿಳ್ಕೋಬೇಕು ಈ ಕ್ವಶನ್ಗೆ ಅವ್ರು ಆನ್ಸರ್ ಕೊಟ್ಟಿದ್ದು. ಅಂದರೆ ಹಾಸ್ಟೆಲಲ್ಲೂ ಕೂಡ ಡೌಟ್ ಕ್ಲಾರಿಫಿಕೇಷನ್ ಇರುತ್ತೆ ಮತ್ತು ಸ್ಟಡಿ ಅವರ್ಸ್ ಕೂಡ ಇರುತ್ತೆ. ಅಲ್ಲೂ ಕೂಡ ಎಲ್ಲೂ ನೆಗ್ಲಿಜಿಯನ್ಸಿ ಮಾಡಲ್ಲ ಈ ಎಕ್ಸೆಲ್ ಅಕಾಡೆಮಿಕ್ಸು. ಇದು ಕೂಡ ಒಂಥರ ಖುಷಿಯಾಗ ರೀತಿನೇ ನಡೀತಾ ಇದೆ ಸರ್ ಈ ಎಕ್ಸೆಲ್ ಅಕಾಡೆಮಿ. ಮತ್ತು ನೆಕ್ಸ್ಟ್ ಕ್ವಶನ್ನು ಎಲ್ಲಾದು ಕೇಳಿದೆ, ಇದು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಸೊ ತಪ್ಪೋ ಸರಿನೂ ಗೊತ್ತಿಲ್ಲ ಸರ್. ಕ್ರಾಶ್ ಕೋರ್ಸ್ ಅಂತಿದ್ದೀರಾ, ಅದರಲ್ಲೂ 30 to 45 ಡೇಸ್ ಅಂತ ಇದ್ದೀರಾ, ಇದ್ರೊಳಗಡೆ ಸಕ್ಸಸ್ ಆಗೋಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಪ್ರತಿಯೊಬ್ಬರು ತಂದೆ ತಾಯಿ ಸ್ಟೂಡೆಂಟ್ಸ್ಗೆ ಇದ್ದೇ ಇರುತ್ತೆ ಸರ್. ಈ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ. ಯಾಕೆಂದರೆ ಎಲ್ಲ ತಂದೆ ತಾಯಿಗೂ ಒಂದೇ, ಈಗ 35 ದಿನ 30 ದಿನದಲ್ಲಿ 40 ದಿನದಲ್ಲಿ ಹೇಗೆ ಸಕ್ಸಸ್ ಆಗಿರ್ತಾರೆ ನಮ್ಮ ಮಕ್ಕಳು ಅನ್ನೋದಕ್ಕೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಅಂದರೆ, 2 ವರ್ಷ ಏನು ಅವರು ಓದಿರ್ತಾರೆ PUC ಆದಮೇಲೆ ಈ 45 ಡೇಸಲ್ಲಿ 30 ಡೇಸಲ್ಲಿ ನಾವು ಹೇಳ್ಕೊಡೋದೇನೆಂದರೆ ಓನ್ಲಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏಕೆ ಅಂತಂದರೆ, ನೀಟ್ಗೆ ನಾವು ಯಾವ ಚಾಪ್ಟ್ರಿಂದ ಕ್ವಶನ್ ಬರ್ತಾ ಇದೆ ಪ್ರತಿ ವರ್ಷ, ಯಾವ ಚಾಪ್ಟ್ರಿಂದ ಕ್ವಶನ್ ಬರ್ತಾ ಇಲ್ಲ, CETಗೆ ಯಾವ ಚಾಪ್ಟ್ರಿಂದ ಕ್ವಶನ್ ಬರ್ತಾ ಇದೆ, ಕ್ವಶನ್ ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆ ಒಂದು ಬೇಸ್ ಮೇಲೇ ನಾವು ಟೀಚಿಂಗ್ ಶೆಡ್ಯೂಲ್ನ ಮಾಡಿರ್ತೀವಿ. ಈ ಟೀಚಿಂಗ್ ಶೆಡ್ಯೂಲ್ನ ಇಟ್ಟು 45 ದಿನದಲ್ಲಿ ಅವ್ರಿಗೆ ನಾವು ಪಾಠ ಮಾಡ್ತೀವಿ. ಪಾಠ ಮಾಡಾದ್ಮೇಲೆ ಆ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡಿಸಿ ಪ್ರತಿ ದಿನವೂ ಆ ಚಾಪ್ಟ್ರಲ್ಲಿ ನೀಟಿಗೆ ಏನು ಕ್ವಶನ್ ಬರುತ್ತೆ, CETಗೆ ಏನು ಕ್ವಶನ್ ಬರುತ್ತೆ ಅದನ್ನೇ ಹೇಳ್ಕೊಟ್ಟಾಗ ಆ ಕಡಿಮೆ ಅವಧಿಲಿ ಮಕ್ಕಳು ಸಕ್ಸಸ್ ಆಗೋಕ್ಕೆ ಒಂದು ಕಾರಣ, ತುಂಬ ಸಕ್ಸಸ್ ಆಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಜೊತೆಗೆ ಡೈಲಿ ಟೆಸ್ಟ್ ಕೊಡ್ತೀವಿ. ಡೈಲಿ ಟೆಸ್ಟ್ ಕೊಡೋ ಉದ್ದೇಶ ಏನಂದರೆ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟು, ಪ್ರತಿದಿನ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ನ ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂದರೆ ಎಕ್ಸಾಮಲ್ಲಿ 50% ಫೇಲ್ಯೂರ್ ಆಗ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟಿಂದನೇ. ಅವರು 1 ನಿಮಿಷಕ್ಕೆ 1 ಕ್ವಶನ್ನ ಆನ್ಸರ್ ಮಾಡಬೇಕು, ಆನ್ಸರ್ ಮಾಡ್ತಾ ಇಲ್ಲ. ಅಲ್ಲಿ ಗಾಬರಿಯಾಗಿ ಮಕ್ಕಳು 1 ನಿಮಿಷದ ಮೇಲೆ ಜಾಸ್ತಿ ತಗೊಂಡು ಮಕ್ಕಳಿಗೆ ಏನಾಗ್ತಾ ಇದೆ, ಆ ಕ್ವಶನ್ಸ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಭಯ ಬಿದ್ದು ಅದನ್ನು ಬಿಡ್ತಾ ಇದ್ದಾರೆ. ಸ್ಕೋರ್ ಲೆವೆಲ್ಲು ಕಡಿಮೆ ಆಗ್ತಾ ಇದೆ. ಇದಕ್ಕೆ ನಾವು 1 ಮಿನಿಟಲ್ಲಿ 1 ಕ್ವಶನ್ ಆನ್ಸರ್ ಮಾಡೋಷ್ಟು ಶಾರ್ಟ್ಕಟ್ಸ್ ಹೇಳ್ಕೊಡ್ತೀವಿ. ಲೆಂತಿ ಕ್ವಶನ್ ಬಂದರೆ ಹೇಗೆ ಅದನ್ನು ಓದಬೇಕು, ಅವರು ಸೂಪರ್ ರೀಡಿಂಗ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಮತ್ತು ಜೊತೆಗೆ OMR ಬಬಲ್ ಮಾಡಬೇಕಾದ್ರೆ ಹೇಗೆ ಅದು ಹೊರಗಡೆ ಬರೆದಿರೋ ಥರ ಅದನ್ನು ನೋಡ್ಕೋತೀವಿ. ಇದೆಲ್ಲ ಅದು ಹೇಳ್ಕೊಟ್ಟು ಜೊತೆಗೆ ಈ ಎಕ್ಸಾಮ್ ಹಾಲಲ್ಲಿ ಅವರು ಕಾಮಗೆ ಕೂಲಾಗೆ ಕೂತ್ಕೊಂಡು ಎಕ್ಸಾಮ್ ಬರಿಬೇಕು. ಅದಕ್ಕೆ ನಾವು ರೆಡಿ ಮಾಡೋದು ಹೇಗೆ ಅಂತಂದರೆ, ಮಾದರಿ ಎಕ್ಸಾಮ್ನ ಬರೆಸ್ತೀವಿ. ನಾವು ಎಕ್ಸಾಮ್ನ ಕಳ್ಸೋಕ್ಕಿಂತ ಮುಂಚೆ 5 ಮಾದರಿ ಎಕ್ಸಾಮ್ ಕೊಟ್ಟಾಗ ಆ ಭಯ ಅನ್ನೋದು ಕಡಿಮೆ ಆಗಬೇಕು. ಯಾವಾಗ ಮನುಷ್ಯನಲ್ಲಿ ಭಯ ಕಡಿಮೆ ಆಗುತ್ತೆ, ಸಕ್ಸಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಹ್ಯಾಪಿ ಸ್ಟೇಜಲ್ಲಿ ಇಟ್ಟು ಎಕ್ಸಾಮ್ ನೆಕ್ಸ್ಟ್ ಡೇಗೆ ಕಳಿಸ್ಕೊಡ್ತೀವಿ ನಾವು ಸರ್. ಇದು ಮೇಜರ್ ಆಗಿ ನಾವು 30-45 ಡೇಸಲ್ಲಿ ಮಕ್ಕಳನ್ನ ಸಕ್ಸಸ್ ಮಾಡೋಕ್ಕೆ ಈ ಥರ ನಾವು ಫಾರ್ಮುಲಾ ಇಟ್ಕೊಂಡಿದ್ದೀವಿ ಸರ್. ಸೊ ನೀವು ಹೇಳೋದ್ರಲ್ಲಿ ನನಗೆ ಅರ್ಥ ಆಗಿದ್ದು, ಸರ್ ಏನಕ್ಕೆ ಬಂದಿದಾರೋ ಅದನ್ನು ಮಾತ್ರ ಮಾಡಬೇಕಿಲ್ಲಿ, ಅದನ್ನ ಬಿಟ್ಟು ಬೇರೇನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅವರು ಮಾಡೋ ಹಾಗಿಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ನಾವು 30 to 45 ಡೇಸಲ್ಲಿ ಕಲಿಸ್ತೀವಿ. ಅದಕ್ಕೆ ನಾವು ಸಕ್ಸಸ್ ರೇಟ್ನ ಜಾಸ್ತಿ ಕಂಡಿರೋದು ಅಂತ ನೀವು ತಿಳಿಸ್ಕೊಡ್ತಿದ್ದೀರಾ. ಸೊ ಒಂದು ಖುಷಿ ಆಯ್ತು, ಇದು ಕೂಡ ಕ್ವಶನ್ಗೆ ಆನ್ಸರ್ ನೀವು ಕೊಟ್ಟಿದ್ದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ ಸರ್, ಟಾಪ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಒಳ್ಳೆ ಮಾರ್ಕ್ಸ್ ನ ತಗೊಂಡು ಬಂದಿರ್ತಾರೆ ಮೊದ್ಲಿಂದನೂ ಕೂಡ. ಸೊ ಅಂತವ್ರಿಗೆ ಸ್ಕಾಲರ್ಶಿಪ್ಪು ಮತ್ತೆ ಫೀಸ್ ಕನ್ಸೆಷನ್ ಈ ತರ ಏನಾದರೂ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಮೆರಿಟೋರಿಯಸ್ ಮಕ್ಕಳಿಗೆ ಮತ್ತು
ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ ಆ ಥರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ, ಅಂದರೆ ಫೀಸಸಲ್ಲಿ ರಿಯಾಯಿತಿ ಕೊಡ್ತೀವಿ. ಆ ಮಕ್ಕಳಿಗೆ ಖಂಡಿತ ನಮ್ಮ ಸಂಸ್ಥೆ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಸರ್. ಅಂದ್ರೆ ಸ್ಕಾಲರ್ಶಿಪ್ ಫೀಸ್ ಕನ್ಸೆಷನ್ ಎರಡು ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮೆರಿಟ್ ಸ್ಟೂಡೆಂಟ್ಸ್, ಅಯ್ಯೋ ನಾನು ಟಾಪ್ ಸ್ಟೂಡೆಂಟ್ಸು, ರ್ಯಾಂಕ್ ಸ್ಟೂಡೆಂಟು, ಇಲ್ಲಿಗೆ ಹೋಗ್ಬೋದಾ, ಇಲ್ಲಿ ಹೇಗಿರುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲಾ ರೀತಿ ವ್ಯವಸ್ಥೆ ಕೂಡ ನಿಮ್ ಕಡೆಯಿಂದ ಇರುತ್ತೆ. ಸ್ಕಾಲರ್ಶಿಪ್ ಆಗ್ಲಿ, ಫೀಸ್ ಕನ್ಸೆಷನ್ ಆಗ್ಲಿ, ಬನ್ನಿ ಡೈರೆಕ್ಟ್ ಆಗಿ ಮಾತಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀರಾ ಸರ್ ನಿಮ್ ಸಂಸ್ಥೆ ಕಡೆಯಿಂದ? ಖಂಡಿತ ಸರ್. ಸರ್ ಹಾಗೆ ನೆಕ್ಸ್ಟ್ ಪ್ರಶ್ನೆ ನಾನು ನಿಮ್ಮನ್ನು ಕೇಳೋದಾದ್ರೆ, ಇದರಲ್ಲಿ ಅಡ್ಮಿಷನ್ಸ್ ಯಾವಾಗ ಅಂತ ಕೇಳ್ತೀನಿ, ಮತ್ತು ಇದರಲ್ಲಿ ಏನಾದರೂ ಲಿಮಿಟೆಡ್ ಸೀಟ್ಸ್ ಇರುತ್ತಾ ಅಥವಾ ರಿಜಿಸ್ಟ್ರೇಷನ್ ಅದರ ಮುಂಚೆ ಮಾಡ್ಕೋಬೇಕಾ? ಈ ವ್ಯವಸ್ಥೆ ಹೇಗಿದೆ ನಿಮ್ಮಲ್ಲಿ? ಈಗ ರಿಜಿಸ್ಟ್ರೇಷನ್ ಅಂತ ಬಂದರೆ ಈಗ ಕಡಿಮೆ ಒಂದು ಇದಿರುತ್ತೆ, ನಮ್ಮಲ್ಲಿ ಸೀಟ್ಸ್ ಇರುತ್ತೆ. ಹಾಸ್ಟೆಲ್ ವ್ಯವಸ್ಥೆ ಮಾಡಿರಬೇಕಾದ್ರೆ ಯಾರ್ಯಾರಿಗೆಲ್ಲ ಹಾಸ್ಟೆಲ್ ವ್ಯವಸ್ಥೆ ಬೇಕು, ನೀವು ಸೀಟ್ನ ರಿಸರ್ವೇಷನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಆನ್ಲೈನ್ ಮುಖಾಂತರ ಆದರೂ ಮಾಡ್ಕೋಬೋದು, ಇಲ್ಲ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ನೀವು ರಿಜಿಸ್ಟ್ರೇಷನ್ ತೊಗೋಬೋದು. ಇದು ಲಿಮಿಟ್ ಇರೋದ್ರಿಂದ ನಾವು ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಆದಷ್ಟು ನೀವು ಕೂಡ ರಿಜಿಸ್ಟ್ರೇಷನ್ ಬೇಗ ಮಾಡಿಕೊಂಡ್ರೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ. ಯಾಕೆಂದರೆ ಹಾಸ್ಟೆಲ್ ವ್ಯವಸ್ಥೆ, ನಾನು ಅವಾಗಲೇ ಹೇಳಿದೆ, ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ನೀವಿದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ ನಿಮಗೆ. ಸೊ ಎಲ್ಲ ಪ್ರಶ್ನೆಗಳನ್ನ ಕೇಳಾಯಿತು ಸರ್, ನೀವು ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ. ಈ ಕ್ರ್ಯಾಶ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಕ್ರ್ಯಾಶ್ ಕೋರ್ಸು ಮಾರ್ಚ್ 17 ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮ್ ಆಗಿದ ನೆಕ್ಸ್ಟ್ ಡೇನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಯಾವಾಗ ಬೋರ್ಡ್ ಎಕ್ಸಾಮ್, ಸೆಕೆಂಡ್ PUC ಸೈನ್ಸ್ ಬೋರ್ಡ್ ಎಕ್ಸಾಮ್ ಯಾವಾಗ ಆಗುತ್ತೆ ಆ ನೆಕ್ಸ್ಟ್ ಡೇನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 17 ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಸೊ ನೀವು ಕೂಡ ಏನು ಈ ವಿಡಿಯೋ ನೋಡ್ತಾ ಇದ್ದೀರೋ, ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಸೊ ಯಾವಾಗ ಏನು ಅಂತ ಇನ್ನೂ ಕನ್ಫರ್ಮೇಷನ್ಗೆ ಅವರು ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟರು. ಹಾಗೆಯೇ ಸರ್, ಕಡೆಯ ಪ್ರಶ್ನೆ ನಿಮಗೆ, ಈ ವಾಹಿನಿ ಮುಖಾಂತರ ನೀವು ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಥವಾ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಅಡ್ಮಿಷನ್ ಮಾಡೋದು ಪೇರೆಂಟ್ಸು, ಅಡ್ಮಿಷನ್ ಆಗೋದು ಸ್ಟೂಡೆಂಟ್ಸು, ಬ್ರದರ್ಸು, ಸಿಸ್ಟರ್ಸ್, ವಾಟ್ ಎವರ್ ಇಟ್ ಇಸ್, ಯಾರೇ ಆಗಿರಲಿ ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀರಾ? ನಾವು ಪೋಷಕರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಿಮ್ಮ ಮಕ್ಕಳನ್ನ ಈಗ ಸೆಕೆಂಡ್ PUCವರೆಗೂ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಓದಿಸಿದ್ದೀರಾ. ಯಾಕೆ ಅಂದರೆ ಒಂದು ಡಾಕ್ಟರ್ ಮಾಡಬೇಕು, ಒಂದು ಇಂಜಿನಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಅವ್ರನ್ನ ಮಕ್ಕಳನ್ನ ಓದಿಸಿದ್ದೀರ ಸರ್. ಆ ಟೈಮಲ್ಲಿ ನೀವು ಎಷ್ಟು ಒಂದು ಕನಸನ್ನ ಇಟ್ಕೊಂಡಿದ್ದೀರಾ, ಆ ಕನಸು ನನಸಾಗೋ ಟೈಮ್ ಬಂದಿದೆ. ಈಗ ಸೆಕೆಂಡ್ PUC ಆದಮೇಲೆ ಮೇಜರಾಗಿ ಮಕ್ಕಳಿಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೆ, ಮತ್ತು ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಈ ಥರ ಇರಬೇಕಾದ್ರೆ ಮೇಜರಾಗಿ ಅವರು ಸೆಕೆಂಡ್ PUC ಆದಮೇಲೆ ನೀಟ್ನ ಕ್ರ್ಯಾಕ್ ಮಾಡೋದು, CET ಕ್ರ್ಯಾಕ್ ಮಾಡೋದು ತುಂಬ ಒಂದು ಒಳ್ಳೆ ಒಂದು ಟಾಸ್ಕ್ ಆಗಿ ಅವ್ರಿಗೆ ಇರುತ್ತೆ. ಆ ಟಾಸ್ಕ್ನ ನಿಭಾಯಿಸಬೇಕು ಅಂತ ಅಂದರೆ ನೀವು ಅವ್ರಿಗೆ ಈ 45 ಡೇಸು 30 ಡೇಸ್ ಕೊಟ್ಟಾಗ ಖಂಡಿತ ಅವ್ರಿಗೆ ಸಪೋರ್ಟ್ ಆಗುತ್ತೆ. ಈ ಸಪೋರ್ಟ್ 35-45 ಡೇಸ್ ಅಂತ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಮಕ್ಕಳನ್ನ ನೀವು ಕೋಚಿಂಗ್ ಕಳಿಸಿದಾಗ ಎಲ್ಲೋ ಒಂದು ಕಡೆ ಪ್ರಾಕ್ಟೀಸ್ ಆಗಿ ಮಕ್ಕಳು ಒಂದು 50 ಮಾರ್ಕ್ಸ್ ತೆಗೆಯೋ ಲೆವೆಲ್ ಇದ್ದರೆ ಒಂದು 70-75 ಮಾರ್ಕ್ಸ್ಗೆ ರೀಚ್ ಆಗುವಷ್ಟು ಕ್ಯಾಲಿಬರ್ ಬಿಲ್ಡ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಟೂಡೆಂಟ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟೂಡೆಂಟ್ಸ್ಗೆ ನಿಮಗೆ ಗೊತ್ತಿದೆ ನೀವು ಏನು ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು ಮತ್ತು ಇಂಜಿನಿಯರ್ ಆಗಬೇಕು ಅನ್ನೋ ಕನಸಿದೆ. ಆ ಕನಸು ನನಸಾಗಬೇಕಾದ್ರೆ ನಿಮ್ಮ ಪ್ರಾಕ್ಟೀಸ್ ತುಂಬ ಅನುಕೂಲ ಆಗುತ್ತೆ. ಈ ಪ್ರಾಕ್ಟೀಸ್ ಅನುಕೂಲ ಆಗಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಅಂಥ ವೇದಿಕೆ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್. ನೀವು ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಮತ್ತು ಡೌಟ್ ಕ್ಲಾರಿಫಿಕೇಷನ್ ಇರ್ಬೋದು. ಕಡಿಮೆ ಅವಧಿಯಲ್ಲಿ ನಿಮ್ಮನ್ನು ನೀವು ಶಾರ್ಪ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನೀವು ಬಂದಾಗ ನೀವು ಒಂದೇ ಸತಿ ನೀಟ್ನ ಕ್ರ್ಯಾಕ್ ಮಾಡ್ಬೋದು, ಒಂದೇ ಸತಿ ಸೀಟ್ನ ಕ್ರ್ಯಾಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಠ, ನಿಮ್ಮ ಛಲ ಇಟ್ಕೊಂಡು ನೀವು ಬನ್ನಿ. ನೀವು 45 ಡೇಸ್ ಅನ್ನೋದು ನಿಮಗೆ ಡೇ ಕೌಂಟ್ ಅಲ್ಲ, ನಿಮ್ಮ ಲೈಫ್ನ ಟರ್ನ್ ಮಾಡೋ ಒಂದು ದಿನಗಳಾಗಿರುತ್ತೆ. ಅದನ್ನು ಶಾರ್ಪ್ ಮಾಡ್ಕೊಂಡು ಬನ್ನಿ. ಖಂಡಿತ ನಮ್ಮ ಸಂಸ್ಥೆ, ನಮ್ಮ ಫ್ಯಾಕಲ್ಟೀಸು ನಿಮಗೋಸ್ಕರ ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ವಿ. ಸೂಪರ್. ಮತ್ತು ಈ ಎಕ್ಸೆಲ್ ಅಕಾಡೆಮಿಕ್ಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಬೆಂಗಳೂರು ಯಲಹಂಕ ನ್ಯೂ ಟೌನಲ್ಲಿದೆ. ನೀವು ಬಂದು ನೇರವಾಗಿ ಭೇಟಿ ಮಾಡ್ಬೋದು. ಇಲ್ಲ ಅಂದರೆ ಬರೋಕ್ಕಾಗಲ್ಲ, ಬೇರೆ ಒಂದು ರಾಜ್ಯದಿಂದ ಬೇರೆ ಸ್ಟೇಟಲ್ಲಿ ಇದ್ದೀರಾ ಅಂದರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರು ನೀವು ಕಾಲ್ ಮಾಡಿ. ಆ ಕಾಂಟ್ಯಾಕ್ಟ್ ನಂಬರಿಂದ ನಮ್ಮ ಒಂದು ಸಂಸ್ಥೆಯಲ್ಲಿ ನಿಮಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ನಿಮಗೆ ಏನು ಅಡ್ಮಿಷನ್ ಕೊಡ್ತಾರೆ, ಮತ್ತು ಜೊತೆಗೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಬುಕ್ಕಿಂಗ್ ಮಾಡಿಕೊಡ್ತಾರೆ. ಎಲ್ಲ ವ್ಯವಸ್ಥೆ ಬಗ್ಗೆ ನಿಮಗೆ ಗೈಡ್ ಮಾಡ್ತಾರೆ, ಮತ್ತು ನಿಮ್ಮ ಜೊತೆ ಅವ್ರು ಮಾತಾಡಿ ನಿಮಗೇನು ಒಂದು ಡೌಟ್ಸ್ ಇದೋ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ ಅವರು. ಥ್ಯಾಂಕ್ ಯು ಸರ್. ನನ್ನ ಎಲ್ಲ ಪ್ರಶ್ನೆಗಳಿಗೂ ತುಂಬ ನೀಟಾಗಿ ಉತ್ತರಿಸಿದ್ದೀರಾ. ವೀಕ್ಷಕರು ಕೂಡ ವಿಡಿಯೋ ನೋಡಿದ್ದೀರಾ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಅಥವಾ ಡೈರೆಕ್ಟಾಗಿ ಎಕ್ಸೆಲ್ ಅಕಾಡೆಮಿಕ್ಸ್ನ ಮೀಟ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ. ಥ್ಯಾಂಕ್ ಯು ಸರ್. ನಿಮಗೂ ಹಾಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.